ಜಾಹ್ನವಿ ಇಲ್ಲದೆ ಜಯಂತ್ ಹುಚ್ಚ ಆಗಿದ್ದಾನೆ. ತನ್ನ ಚಿನ್ನುಮರಿ ಬದುಕಿದ್ದಾಳೆ ಅಂತ ಹೇಳ್ತಾನೆ ಇದ್ದಾನೆ. ಆದ್ರೆ ಆತನ ಮಾತನ್ನ ಯಾರೂ ನಂಬ್ತಿಲ್ಲ. ಇದೀಗ ಹೆಂಡತಿಯನ್ನ ಹುಡುಕಿಸಲು ಜಯಂತ್ ಹೊಸ ಟೀಮ್ ಅನ್ನ ಬೇರೆ ರೆಡಿ ಮಾಡಿದ್ದಾನೆ. ಆದ್ರೀಗ ವಿಶ್ವನ ಮನೆಯಲ್ಲಿರೋ ಚಿನ್ನುಮರಿಗೆ ಕ್ಷಣ ಕ್ಷಣಕ್ಕೂ ಜಯಂತ್ ಭಯ ಕಾಡ್ತಿದೆ. ಇದೀಗ ಜಯಂತ್ನಿಂದಾಗಿ ಜಾನು ವಿಶ್ವನಿಂದಲೂ ದೂರ ಆಗಿದ್ದಾಳೆ. ಜಾನು ಮನೆ ಬಿಟ್ಟು ಹೋಗಿದ್ದಾಳೆ. ಹಾಗಾದ್ರೆ ಜಾನು ಹೊರಟಿದ್ದು ಎಲ್ಲಿಗೆ? ಮತ್ತೆ ಶ್ರೀಲಂಕಾಗೆ ಹೋಗ್ತಾಳಾ? ಜಯಂತ್ನ ಟೀಮ್ ಕೈಗೆ ಸಿಕ್ಕಿ ಬೀಳ್ತಾಳ ಜಾನು? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಸದ್ಯ ಟ್ವಿಸ್ಟ್ ಅಂಡ್ ಟರ್ನ್ ನಿಂದ ಕೂಡಿದೆ. ಶ್ರೀಲಂಕಾದ ಬೀಚ್ನಲ್ಲಿ ಬಿದ್ದಿದ್ದ ಜಾನು ವಿಶ್ವನ ತಂದೆ ಕೈಗೆ ಸಿಕ್ಕಿದ್ಲು. ಅದಾದ್ಮೇಲೆ ಅವರ ಜೊತೆ ವಿಶ್ವನ ಮನೆಗೆ ಬಂದು ಮನೆ ಕೆಲಸ ಮಾಡಿಕೊಂಡು ಇದ್ಲು. ಜಾಹ್ನವಿ ವಿಶ್ವನ ಮನೆಗೆ ಬಂದಿರೋದನ್ನ ನೋಡಿದ ವೀಕ್ಷಕರು ಇವರಿಬ್ರು ಮದುವೆ ಆಗ್ಬೋದು ಅಂತ ಹೇಳಿದ್ರು. ಆದ್ರೀಗ ಸೀರಿಯಲ್ ಡೈರೆಕ್ಟರ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈಗ ವಿಶ್ವನ ಮನೆಯಿಂದ ಜಾನು ಹೊರಗಡೆ ಬಂದಿದ್ದಾಳೆ. ಹೌದು, ತನ್ನ ಮನೆಯಲ್ಲಿ ಜಾನು ಇರೋದು ವಿಶ್ವನಿಗೆ ಗೊತ್ತಿಲ್ಲ. ಜಾನು ಸತ್ತು ಹೋಗಿದ್ದಾಳೆ ಅಂತ ಅವನು ಭಾವಿಸಿದ್ದಾನೆ. ತನ್ನ ಮನೆಯಲ್ಲಿ ಜಾನು ಹಾಡೋದನ್ನ ಕೇಳಿದ್ದ ವಿಶ್ವ ಇದೆಲ್ಲ ಭ್ರಮೆ, ಕನಸು, ಜಾನು ಬದುಕಿಲ್ಲ ಅಂತ ಆತ ಕಣ್ಣೀರಿಡ್ತಿದ್ದಾನೆ. ಆದ್ರೀಗ ವಿಶ್ವನ ಮನೆಯಲ್ಲಿರೋ ಜಾನುಗೆ ಜಯಂತ್ ಭಯ ಕಾಡೋದಕ್ಕೆ ಶುರುವಾಗಿದೆ. ಇಲ್ಲಿ ತಾನಿರೋದು ಸೇಫ್ ಅಲ್ಲ ಅಂತ ಅನ್ನಿಸಿದೆ. ಹೌದು, ವಿಶ್ವನ ಮನೆಯವರು ಹಾಗೂ ಜಯಂತ್ ತುಂಬಾ ಕ್ಲೋಸ್. ಅವನು ಆಗಾಗ ಅಲ್ಲಿಗೆ ಬರ್ತಿರ್ತಾನೆ. ಅವನ ಕಣ್ಣಿಗೆ ನಾನು ಕಂಡ್ರೆ ಅಷ್ಟೇ ನನ್ನ ಕತೆ. ಅದಲ್ಲದೆ ಈ ಮನೆಯವರಿಗೂ ಆತ ಕೆಡುಕು ಮಾಡೋ ಸಾಧ್ಯತೆ ಇದೆ ಅಂತ ಅವಳು ಭಯಪಟ್ಟಿದ್ದಾಳೆ. ಹೀಗಾಗಿ ಆಕೆ ವಿಶ್ವನ ಮನೆಯಿಂದ ಹೊರಗಡೆ ಹೋಗಲು ರೆಡಿಯಾಗಿದ್ದಾಳೆ. ಮನೆ ಬಿಟ್ಟು ಹೋಗೋ ಮುನ್ನ ವಿಶ್ವನ ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ದಾಳೆ. ಬಳಿಕ ಜಾನು ಮನೆಯಿಂದ ಹೊರಡಲು ರೆಡಿಯಾಗಿದ್ದಾಳೆ. ಇದೀಗ ಜಾನು ನಿಜಕ್ಕೂ ಮನೆಯಿಂದ ಹೊರಗಡೆ ಬರ್ತಾಳಾ? ವಿಶ್ವನ ಮನೆಯಿಂದ ಹೊರಬಂದ ಬಳಿಕ ಜಾನು ಶ್ರೀಲಂಕಾಗೆ ಮತ್ತೆ ಹೋಗ್ತಾಳಾ? ಅಲ್ಲಿ ಜಯಂತ್ ಟೀಮ್ ಕೈಗೆ ಸಿಕ್ಕಿ ಬೀಳ್ತಾಳ ಅನ್ನೋ ಕ್ಯೂರಿಯಾಸಿಟಿ ಅನೇಕರನ್ನ ಕಾಡಿದೆ. ಇದೀಗ ಜಯಂತ್ಗೆ ಜಾನು ಬದುಕಿದ್ದಾಳೆ ಅನ್ನೋದು ಬಲವಾಗಿ ಕಾಡ್ತಿದೆ. ಆಕೆ ಬದುಕಿದ್ದಾಳೆ ಅಂತ ಗೊತ್ತಾದ್ರೆ ಮಾತ್ರ ಅವನು ಸುಮ್ಮನೆ ಇರೋದಿಲ್ಲ. ಹೇಗಾದ್ರೂ ಮಾಡಿ ಅವನು ಪತ್ನಿಯನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಒಟ್ಟಿನಲ್ಲಿ ಮುಂದಿನ ಸಂಚಿಕೆ ಏನಾಗಲಿದೆ ಅನ್ನೋದು ವೀಕ್ಷಕರಿಗೆ ಭಾರಿ ಕುತೂಹಲ ಮೂಡಿಸಿದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಜಾನು ವಿಶ್ವನ ಮನೆ ಬಿಟ್ಟು ಹೋಗ್ಬೋದಾ? ಜಾಹ್ನವಿಯನ್ನ ಯಾರು ತಡಿಬೋದು ಅನ್ನೋದನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.